ಹೀಗೆ ವಿವಾಹ ಅನ್ನೋದು ಹೇಗೆ ಮಾಯಾಜಿಂಕೆಯಾಗಿ ರೈತಾಪಿ ಕುಟುಂಬದ ಯುವಕರಿಗೆ ಕಾಡುತ್ತೆ. ಅವರಿಗೆ ಆಯ್ಕೆ, ಅವರಿಗೆ ಇಷ್ಟಪಟ್ಟಂಥ ಹುಡುಗಿಯರು ಸಿಕ್ಕೋದಿಲ್ವೇ, ಬದುಕು ಸಿಕ್ಕೋದಿಲ್ವೇ, ಇದೆಲ್ಲವನ್ನ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ಮುಕುಂದರಾಜು ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಸಮಸ್ತರಿಗೆ, ಹಿರಿಯ ಲೇಖಕರಾದಂತಹ ವೀರಭದ್ರಪ್ಪ ಅವರಿಗೆ, ಮುಕುಂದರಾಜು ಅವ್ರಿಗೆ, ಹಾಗೂ ರಘುನಾಥ್, ಆಮೇಲೆ ಡಾಕ್ಟರ್ ಅವರಿದ್ದಾರೆ, ದಯಾ ಇದ್ದಾರೆ, ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಕಾಲಳತೆಯ ದುಃಖ ಅನ್ನೋ ಒಂದು ಕೃತಿ ಇವತ್ತು ಏನು ಬಿಡುಗಡೆ ಆಗಿದೆ, ಅದರ ಕರ್ತೃವಾದಂತಹ ನಮ್ಮ ಚಿನ್ನೇನಹಳ್ಳಿ ಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ರೂಪಿಸಿದ್ದಾರೆ ಅಂದರೆ, ಉದ್ಘಾಟನೆಯನ್ನು ಯಗಚಿ ಜಲಾಶಯದ ಒಂದು ಇನಾಗ್ರೇಷನ್, ಅದು ಚಿತ್ರದ ಒಂದು ಓಪನ್ ಮಾಡೋದ್ರ ಮೂಲಕ ಇನಾಗ್ರೇಷನ್ ಆಗಿದೆ. ಯಾಕೆಂದರೆ ಈ ಕಾದಂಬರಿ ಕಟ್ಟಲ್ಪಟ್ಟಿರೋದೇನೆ ಯಗಚಿ ಜಲಾಶಯ ಏನು ನಿರ್ಮಾಣ ಆಗಿದೆ, ನಿರ್ಮಾಣ ಆದ ಆ ನಂತರ ಅಲ್ಲಿನ ಸ್ಥಿತ್ಯಂತರಗಳು ಏನಾಯಿತು, ಕುಟುಂಬಗಳು ಹೇಗೆ ದಿಕ್ಕಾಪಾಲಾಗಿ ಬೇರೆ ಬೇರೆ ಊರುಗಳಿಗೆ ಹೋದವು, ಅವರ ಜೀವನ ವಿಧಾನಗಳು ಹೇಗೆ ಬದಲಾಗ್ತಾ ಹೋದವು, 10 ಎಕರೆಗಳನ್ನು ಉಳ್ಳಂತಹ ಭೂಮಾಲೀಕರೆಲ್ಲರೂ ಹೇಗೆ ಬಡವರಾಗಿ 2 ಎಕರೆ 3 ಎಕರೆಗಳಲ್ಲಿ ಬದುಕುವಂತಹ ಕಾಲಘಟ್ಟ ಬಂತು, ಸರ್ಕಾರ ಪರಿಹಾರದ ರೂಪದಲ್ಲಿ ಕೊಟ್ಟಂತಹ ಜಮೀನಲ್ಲಿ ಜೀವನವನ್ನು ಹೇಗೆ ವಲಸೆ ಹೋಗಿ ರೂಪಿಸ್ಕೊಂಡ್ರು, ಈ ರೀತಿ ಎಲ್ಲ ಹಿನ್ನೆಲೆಗಳು ಬರುತ್ತೆ. ಆ ನಿಟ್ಟಿನಲ್ಲಿ ಉದ್ಘಾಟನೆ ಬಹಳ ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ನಾನು ಈ ಕೃತಿಯ ಹೆಸರು ಕಾಲಳತೆಯ ದುಃಖ ಅಂಥೇಳಿ, ಅದೇನೋ ನನ್ನ ತಲೆಯಲ್ಲಿ ಕಾಲಳತೆಯ ಕೂಗು ಅಂತಲೇ ಇಲ್ಲಿವರೆಗೆ ಬರೋವರೆಗೂ ಅದ್ಯಾಕೋ ಪದ ಪಲ್ಲಟಗಳಾಗ್ಬಿಡುತ್ತೆ ಒಂದೊಂದ್ಸಲಿ. ಕಾಲಳತೆಯ ಕೂಗು ಅನ್ನೋ ರೀತಿಯಲ್ಲೇನೆ ಉಳ್ಕೊಂಡಿತ್ತು. ಮತ್ತೊಮ್ಮೆ ಅದನ್ನು ದೃಢಪಡಿಸ್ಕೊಂಡೆ ಅಂಥೇಳಿ. ಇವತ್ತು ನಾವು ಎಂತಹ ಪರಿಸ್ಥಿತಿಗಳಲ್ಲಿದ್ದೀವಿ ಅನ್ನೋದನ್ನು ನೀವು ಗಮನಿಸಿದ್ರೆ, ಸುಮಾರು 14-15 ದಿನಗಳ ಕಾಲಘಟ್ಟದಲ್ಲಿ ನಾವು ಎಲ್ಲರೂ ಒಂದೆಲ್ಲ ಒಂದು ರೀತಿ ಟಿ ವಿಗಳನ್ನು ಸ್ವಿಚ್ ಆನ್ ಮಾಡಿಕೊಂಡು, ಮೊಬೈಲ್ಗಳನ್ನು ಆನ್ ಮಾಡಿಕೊಂಡು ಕೂತಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ವಿ. ಈ ನಾಡಾಗಿ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಹಲವಾರು ಪಲ್ಲಟಗಳು ಆಗ್ತಾ ಇರುತ್ತೆ. ಮುಳುಗಡೆ ಆಗ್ಬೋದು, ಅಥವಾ ಇವತ್ತು ನಿನ್ನೆ ಮೊನ್ನೆ CAJ ಗುಂಪಿನ ಜನ್ಜಿ ಜನಾಂಗ ಮಾಡಿದಂತಹ ಕ್ರಾಂತಿ ಆಗ್ಬೋದು. ಇವೆಲ್ಲವೂ ಕೂಡ ನಮ್ಮ ನಂಬಿಕೆಗಳನ್ನು, ಬದುಕುಗಳನ್ನು ಹೇಗೆ ಪಲ್ಲಟಗೊಳಿಸ್ಬಿಡುತ್ತೆ. ಶತಮಾನಗಳ ಕಾಲ ಮಾಡದೇ ಇರುವಂಥ ಕ್ರಾಂತಿಯನ್ನು 1 ತಿಂಗಳಿನಲ್ಲಿ ಒಂದು ಯುವಕರ, ವಿದ್ಯಾರ್ಥಿಗಳ ಪಡೆ ಮಾಡುತ್ತೆ ಅಂದರೆ, ಇನ್ನೂ ನಮ್ಮ ಬದುಕಿನಲ್ಲಿ ಭರವಸೆಗಳಿದೆ, ಕ್ರಾಂತಿಗೆ, ಹೋರಾಟಗಳಿಂದ ಅರ್ಥಗಳಿಗೆ ಉಳ್ಕೊಂಡಿದೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಗಮನಿಸೋದಾದರೆ, ಈ ಒಂದು ಇಡೀ ಕಾದಂಬರಿ, ಕಾಲಳತೆಯ ಕಾದಂಬರಿ ಒಂದು ಕಾಲಮಾನದಲ್ಲಿ ವಲಸೆಗೊಂಡಂತಹ ಕುಟುಂಬಗಳು ಏನಾದವು, ಅವರ ಬದುಕಿನ ರೀತಿಗಳು ಏನಿದ್ದು, ಮತ್ತು ಮುಕುಂದರಾಜ್ ಅವರು ಹೇಳಿದ ಹಾಗೆ ರೈತರ ಸಮಸ್ಯೆಗಳೇನಿದೆ, ಮುಖ್ಯವಾಗಿ ಇವತ್ತು ಆ ರೈತ ಯುವಕರ ವಿವಾಹದ ಸಮಸ್ಯೆಗಳೇನಿದೆ, ಇದೆಲ್ಲವೂ ಕೂಡ ಇಲ್ಲಿ ಬರುತ್ತೆ ಅಂಥೇಳಿ. ಈ ಒಂದು ಮುಖ್ಯವಾಗಿ ನಾವು ಚಿನ್ನೇನಹಳ್ಳಿ ಸ್ವಾಮಿಯವ್ರ ಬಗ್ಗೆ ಮಾತಾಡೋದಾದರೆ, ಅವರು ನ್ಯೂರಾಲಜಿಲಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಬೇರೆ ಬೇರೆ ಹವ್ಯಾಸಗಳು ಅವ್ರಿಗಿದೆ ಅನ್ನೋದನ್ನು ನಾನು ಆರಂಭದಲ್ಲಿ ಓದಿದೆ. ಇಲ್ಲಿ ಬಂದಿರುವಂತಹ ಹಾಸನ ಮತ್ತು ಸುತ್ತಮುತ್ತಲಿನ ಜನ, ನೀವು ಏನೇನಿದ್ದೀರಿ, ನಿಮ್ಮ ಒಂದು ಬಹುಸಂಖ್ಯೆಯನ್ನು ಗಮನಿಸಿದರೆ ಅವರು ಎಷ್ಟು ಸ್ನೇಹಪ್ರಿಯರು ಮತ್ತು ನಿಮ್ಮ ನಡುವೆ ಎಷ್ಟು ಪ್ರಖ್ಯಾತರಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಚಲಂ ಹಳ್ಳಿಯನ್ನು ಒಳಗೊಂಡು, ದಯಾ ಅವರನ್ನು ಒಳಗೊಂಡು ಎಲ್ಲರೂ ಇನ್ವಾಲ್ವ್ ಆಗಿ, ಇದು ನಮ್ಮ ಊರಿನ ಪುಸ್ತಕದ ಒಂದು ಬಿಡುಗಡೆ ಅನ್ನೋ ಅಭಿಮಾನದಿಂದ ಎಲ್ಲರೂ ಕೂಡ ಇಲ್ಲಿ ಸೇರಿದೆ. ಇವತ್ತು ಬೆಂಗಳೂರಿನಲ್ಲಿ ಪುಸ್ತಕ ಬಿಡುಗಡೆಗಳು ಆಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ರಾಜಪ್ಪ ದಳವಾಯಿ ಡಜನ್ ಅಂಥೇಳಿ ಒಂದಷ್ಟು ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು, ಸುಮಾರು 87-88ನೇ ಇಸ್ವಿಲಿ. ಅವಾಗೆಲ್ಲ ಬಹಳ ಬೆರಗಿನಿಂದ ನಾವು ಕೇಳಿದ್ವಿ, ಏನು ಡಜನ್ ಪುಸ್ತಕನ ಒಂದೇ ಸಲ ಬಿಡುಗಡೆ ಮಾಡ್ತಾರಾ ಅಂಥೇಳಿ. ಆದರೆ ಇವತ್ತು ಕಾಲ ಹೆಂಗೆ ಬದಲಾಗಿದೆ ಅಂದರೆ, 50 ಪುಸ್ತಕಗಳು, 100 ಪುಸ್ತಕಗಳು ಒಟ್ಟೊಟ್ಟಿಗೆ ಬಿಡುಗಡೆ ಆಗುವಂಥ ಕಾಲಘಟ್ಟದಲ್ಲಿ, 100 ಲೇಖಕರು ಒಂದೇ ಬಾರಿ ಸಾಹಿತ್ಯ ಜಗತ್ತಿಗೆ ಬಿಡುಗಡೆ ಆಗುವಂಥ ಕಾಲಘಟ್ಟದಲ್ಲಿ ನಾವು ಇವತ್ತು ಇದ್ದೇವೆ. ಪ್ರಿಂಟಿಂಗ್ ಮತ್ತು ಈ ಪ್ರಕಾಶನ ಸಂಸ್ಥೆಗಳು ಹೇಗೆ ನಡೀತಾ ಇದೆ, ಲೈಬ್ರರಿಯ ಸಮಸ್ಯೆಗಳೇನು, ಒಂದು ಕಡೆ ಲೈಬ್ರರಿ ಇಲಾಖೆಯಲ್ಲಿ ರಾಜಪ್ಪ ದಳವಾಯಿ ಮೊನ್ನೆ ಕೂಡ ಮಾತಾಡ್ತಾ ಹೇಳಿದರು, ಹಣವಿಲ್ಲದ ಇಲಾಖೆಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ,
ಅಲ್ಲಿ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗಲ್ಲ, ಯಾವುದೇ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲೇನೆ ಪ್ರಕಾಶಕರು ಈ ರೀತಿ ಪುಸ್ತಕಗಳನ್ನು ಹೊರತರುವ ಒಂದು ಧೈರ್ಯ ಮಾಡ್ತಾ ಇರೋದು ನಿಜವಾಗಿಯೂ ಕೂಡ ಮೆಚ್ಚಬೇಕಾದಂತಹ ಒಂದು ಅಂಶ ಅಂಥೇಳಿ. ಇವತ್ತು ನಾವು ತುಂಬ ಗಮನಿಸಿದರೆ ಕಾದಂಬರಿ ಪ್ರಕಾರಕ್ಕೆ ಬಹಳಷ್ಟು ಬೇಡಿಕೆಗಳಿದೆ. ಒಂದು ಕಾಲದಲ್ಲಿ ಕವಿತೆಗಳನ್ನು ಯಾರು ನೋಡಿದರೂ ಕವಿಗಳಾಗುವ, ಯಾರು ನೋಡಿದರೂ ಕವಿತೆಗಳನ್ನು ಬರೆಯುವಂತಹ ಒಂದು ಕಾಲಘಟ್ಟ ಇವತ್ತು ಕೂಡ ಅದು ಇದೆ. ಆದರೆ ಕಾದಂಬರಿಯಂತಹ ಪ್ರಕಾರವನ್ನು ಬರೀಬೇಕು ಅಂದರೆ ಸಾಕಷ್ಟು ಅದಕ್ಕೆ ತಾಳ್ಮೆ ಬೇಕು, ಅದಕ್ಕೆ ಕೆಲಸ ಮಾಡಬೇಕು, ಕ್ಷೇತ್ರ ಕಾರ್ಯಗಳನ್ನು ಮಾಡಬೇಕು. ಈಗ ಮುಳುಗಡೆ ಅಂತಹ ಒಂದು ವಸ್ತುವನ್ನು ತಗೊಂಡ್ರೆ ಏಕಾಏಕಿ ಕಾದಂಬರಿಯನ್ನು ಬರೆಯೋಕ್ಕಾಗೋದಿಲ್ಲ. ಇಡೀ ಒಂದು ಹಾಸನ ಜಿಲ್ಲೆಯ ಆಗರ ಮತ್ತು ಬೇರೆ ಬೇರೆ ಊರುಗಳೆಲ್ಲ ಬರುತ್ತೆ. ಅಲ್ಲಿ ಯಗಚಿ ಅಣೆಕಟ್ಟನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಕುಟುಂಬಗಳು ಎಲ್ಲೆಲ್ಲಿ ವಲಸೆಗೊಂಡು ಅವರ ಜೀವನಗಳೇನಾಯಿತು, ಅವರ ಮಕ್ಕಳ ಕಥೆಗಳೇನಾಯಿತು, ಬೆಂಗಳೂರಂತಹ ನಗರಕ್ಕೆ ಎಷ್ಟು ಜನ ಸೇರಿಕೊಂಡ್ರು, ಈ ಎಲ್ಲವೂ ಬರಿಬೇಕು ಅಂದರೆ ಅದಕ್ಕೊಂದು ಅಧ್ಯಯನ ಬೇಕಾಗತ್ತೆ. ಸ್ವಾಮಿಯವರು ಆ ರೀತಿ ಒಂದು ಸಮಗ್ರವಾದ ಅಧ್ಯಯನವನ್ನು ಕೈಗೊಂಡು ಈ ಕೃತಿಯನ್ನು ಅವರು ಬರೆದಿದ್ದಾರೆ ಅಂಥೇಳಿ. ಹಾಗಾಗಿ ಕಾದಂಬರಿ ಪ್ರಕಾರ ಅಷ್ಟು ಸುಲಭವಾಗಿ ಬರೆಯುವಂತಹ ಪ್ರಕಾರ ಅಲ್ಲ. ಒಂದು ಕವಿತೆ ಒಂದು ಕ್ಷಣದ ಸಂದರ್ಭವನ್ನು ಕಟ್ಟಿಕೊಡುತ್ತೆ, ಒಂದು ಕಥೆ ಒಂದು ಕಾಲಘಟ್ಟವನ್ನು, ಒಂದು ಒಂದು ದಿನದ್ದು ಆಗ್ಬೋದು, ಹಲವಾರು ದಿನಗಳು ಆಗ್ಬೋದು, ಈ ರೀತಿಯದು ಕತೆ ಕಟ್ಟಿಕೊಡುತ್ತೆ. ಆದರೆ ಕಾದಂಬರಿ ಒಂದು ಜೀವಮಾನದ, ಒಂದು ಪ್ರದೇಶದ, ಒಂದು ಒಟ್ಟು ಜೀವಿತ ವಿಧಾನವನ್ನು ಅದು ಕಟ್ಟಿಕೊಡುತ್ತೆ. ಅಂತಹ ತಾಳ್ಮೆಯ ಕೆಲಸವನ್ನು ಈ ಕೃತಿಯಲ್ಲಿ ಅವರು ಕಟ್ಟಿಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಥೇಳಿ. ಮುಖ್ಯವಾಗಿ ನಮ್ಮ ನಡುವೆ ಕುಮ್ಮಿ ಅವರಿದ್ದಾರೆ. ಒಂದು 2-3 ದಿನಗಳ ಹಿಂದೆ ಅವರ ದೇವರ ಹೆಣ ಅನ್ನೋ ಕಥೆಯನ್ನು ನಾನು ಓದಿದೆ. ಆ ದೇವರ ಹೆಣ ಕತೆಗಳ ಸ್ವರೂಪಗಳು ಹೇಗಿರಬೇಕು, ಅಥವಾ ಒಂದು ಕಾದಂಬರಿ ಎಂತಹ ಎಳೆಗಳನ್ನು ಒಳಗೊಳ್ಳಬೇಕು ಅನ್ನೋದಕ್ಕೆ ಒಂದು ಅವರ ಕಥೆಯನ್ನು ಉದಾಹರಣೆ ಇಟ್ಕೊಂಡು 1-2 ಸಾಲು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಹಸಿವಿನ ತೀವ್ರತೆ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ಅವರು ಊಟದ ಆಟ ಅನ್ನೋ ಒಂದು ಚಿತ್ರಣವನ್ನು ಕೊಡ್ತಾರೆ. ಊಟ ಆಡೋದಕ್ಕೆ ಇರುವಂಥದ್ದು, ಅದು ಮಾಡುವುದಕ್ಕಲ್ಲ ಅಂಥೇಳಿ. ಅಲ್ಲಿ ಒಬ್ಬ ಟೊಣ್ಣಿ ಅಂತ ಪಾತ್ರ ಬರ್ತಾನೆ. ಅವನಿಗೆ 4 ಜನ ಮಕ್ಕಳು, ಬಡತನ. ಅವನು ಮನೆಗೆ ಬಂದಾಗ ಮಕ್ಕಳು ಊಟದ ಆಟ ಆಡೋದನ್ನು ನೋಡ್ತಾನೆ. ಒಬ್ಬರು ಅನ್ನ ಸಾರು ಕಲಿಸುವ ಆಟವನ್ನು ಆಡ್ತಾಯಿದ್ರೆ, ಇನ್ನೊಬ್ಬರು ತಿನ್ನುವ ಆಟ, ಇನ್ನೊಬ್ಬರು ಬಡಿಸುವ ಆಟ. ಅದರಲ್ಲಿ ಯಾವ ಖಾದ್ಯಗಳು, ತಿನ್ನುವ ಪದಾರ್ಥಗಳು ಇಲ್ಲ. ಊಟದ ಆಟವನ್ನು ಬಡತನದ ಒಂದು ಕುಟುಂಬ ಹೇಗೆ ಆಡುತ್ತೆ ಅನ್ನೋದನ್ನು ಕತೆ ಹೇಳುತ್ತೆ. ಜೊತೆಯಲ್ಲಿ ಒಂದು ಸತ್ತ ದೇವರು ಅನ್ನೋ ಎತ್ತಿನ ಹೆಣದ ಮಾಂಸಕ್ಕಾಗಿ ಏನೆಲ್ಲ ನಡೆಯುತ್ತೆ, ದಲಿತರು ನಮ್ಮ ಹಕ್ಕು ಅದು ತಿನ್ನಲಿಕ್ಕೆ ಅಂಥೇಳಿ, ಆದರೆ ಅದು ನನ್ನ ದೇವರ ಸಮಾನವಾದಂತಹ ಎತ್ತು, ಅದನ್ನು ನಾನು ಕೊಡೋದಿಲ್ಲ ಅಂಥೇಳಿ ಊರಗೌಡ. ಈ ಹಿನ್ನೆಲೆಯಲ್ಲಿ ಹಸಿವು ಅನ್ನೋದು ಹೇಗೆ ಕಿತ್ತು ತಿನ್ನುವ ಹಾಗೆ ಕಾಡುತ್ತೆ ಅನ್ನೋದನ್ನು ಕತೆ ಕಟ್ಕೊಡುತ್ತೆ. ಇದೇ ರೀತಿಯ ಒಂದು ಕತೆ ನಮ್ಮಲ್ಲಿ ರೊಟ್ಟಿ ಅಂಥೇಳಿ ಲಂಕೇಶ್ ಅವರ ಒಂದು ರೊಟ್ಟಿ ಕತೆ ಬರುತ್ತೆ. ನಿರಂಜನ ಅವರ ಕೊನೆಯ ಗಿರಾಕಿನ ಒಂದು ಕತೆ ಬರುತ್ತೆ. ಇಲ್ಲೆಲ್ಲ ಹಸಿವಿನ ಮುಖಗಳನ್ನು ಹೇಗೆ ಒಂದು 3-4 ಪೇಜಿನ ಒಳಗಡೆನೆ ಎಷ್ಟು ತೀವ್ರವಾಗಿ ಕಟ್ಕೊಡೋದಕ್ಕೆ ಸಾಧ್ಯ ಅನ್ನೋ ಪ್ರಯತ್ನಗಳನ್ನು ಮಾಡ್ತಾರೆ. ಹೀಗೆ ಕತೆ ಆಗಲಿ ಕಾದಂಬರಿ ಆಗಲಿ ಅದಕ್ಕೊಂದು ಕೇಂದ್ರ ಇರಬೇಕು. ಕೇಂದ್ರವಿಲ್ಲದೆ ಯಾವುದನ್ನು ನಾನು ಇದನ್ನು ಹೇಳೋದಕ್ಕೆ ಹೊರಟಿದ್ದೀನಿ, ಇದನ್ನು ಪರಿಣಾಮಕಾರಿಯಾಗಿ ಓದುಗರಿಗೆ ತಲುಪಿಸ್ತೀನಿ ಅನ್ನೋ ಒಂದು ಉದ್ದೇಶ ಕಾದಂಬರಿಕಾರರಿಗೆ ಇರಬೇಕಾಗತ್ತೆ. ಅಂತಹ ಒಂದು ಉದ್ದೇಶವನ್ನು ಈ ಒಂದು ಕೃತಿ ಒಳಗೊಂಡಿದೆ. ಇದಕ್ಕೊಂದು ಬಹಳ ಒಳ್ಳೆಯ ಮುನ್ನುಡಿಯನ್ನು ಚಿಕ್ಕದಾದರೂ ಚೊಕ್ಕವಾಗಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅದೇ ಮುನ್ನುಡಿಯನ್ನು ಬರೆದಿದ್ದಾರೆ. ನಂಗೆ ಅದನ್ನು ಓದಿದಾಗ ಅವರು ಬಹಳ ಕನ್ನಡದ ಒಳ್ಳೆಯ ಕತೆಗಾರರು, ಹೇಳಬೇಕಾದದ್ದನ್ನು ಎಷ್ಟು ನೇರವಾಗಿ ನಿರುಮ್ಮಳವಾಗಿ ಹೇಳಿದಾರಲ್ಲ ಅಂಥೇಳಿ ಅನ್ನಿಸ್ತು. ಅದನ್ನು ಸ್ವಾಮಿಯವರು ಕೂಡ ಅದನ್ನು ಗಮನಿಸಿರ್ತಾರೆ ಅಂಥೇಳಿ. ಇಡೀ ಒಂದು ಕಾದಂಬರಿ ರಘುನಾಥ್ ಅವರು ಮಾತಾಡೋಕ್ಕಿರೋದ್ರಿಂದ ನಾನು ಒಂದು 4-5 ಅಂಶಗಳನ್ನ ಮಾತ್ರ ಪ್ರಸ್ತಾಪ ಮಾಡಿ ನಾನು ಬಿಡ್ತೀನಿ ಅಂಥೇಳಿ. ಇಡೀ ಕಾದಂಬರಿ 2 ಸಮಸ್ಯೆಗಳನ್ನು ಮುಖ್ಯವಾಗಿ ಹೇಳುತ್ತೆ. ಒಂದು, ಮುಳುಗಡೆಯಿಂದಾಗಿ ವಲಸೆ ಹೋದಂತಹ ಜನರ ಜೀವನ ವಿಧಾನ ಒಂದು ಪರಿಚಯ ಜೊತೆಗೆ ಅದರ ಒಂದು ತೀವ್ರತೆಯನ್ನು ಕೂಡ, ಒಂದು ಹದಗೆಟ್ಟ ಬದುಕಿನ, ಅಲ್ಲಿ ಯಾರೂ ಕೂಡ ಖುಷಿಯಾಗಿಲ್ಲ. ನಾವು ವಲಸೆ ಬಂದ ನಂತರ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ಕುಟುಂಬ ಯಾವುದೂ ಇಲ್ಲ. ಈ ರೀತಿ ವ್ಯತ್ಯಸ್ತಗೊಂಡ, ತೊಂದರೆಗೆ ಈಡಾದಂತಹ ಒಂದು ಕುಟುಂಬದ ಕಥೆಗಳು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ 2 ಪಾತ್ರಗಳು ಮುಖ್ಯ. ಕಾದಂಬರಿಯ ನಾಯಕ ಸುರೇಶ ಅಂಥೇಳಿ, ಇನ್ನೊಂದು ಪಾತ್ರ ಶಿವು, ಅವನ ಆತ್ಮೀಯ ಸ್ನೇಹಿತ. ಇವರಿಬ್ಬರ ಒಂದು ಬದುಕಿನ ಏರಿಳಿತಗಳನ್ನು ಒಂದು ಕಾದಂಬರಿ ಒಳಗೊಳ್ಳುತ್ತೆ. ಈಗ 2 ಎಳೆಗಳು, ಸ್ನೇಹಿತರ ಬದುಕಿನ ಏರಿಳಿತಗಳು, ಮುಳುಗಡೆಯಿಂದ ಆದಂತಹ ಒಂದು ಬದುಕಿನ ಏರಿಳಿತಗಳು ಅಂಥೇಳಿ. ಒಂದು ನನಗನ್ಸೋದು,
ಒಂದು ಕಾದಂಬರಿ ಆಗಲಿ, ಒಂದು ಕಥೆ ಆಗಲಿ, ಕವಿತೆ ಆಗಲಿ ಯಾವಾಗ ನಮಗೆ ಬಹಳ ಮುಖ್ಯ ಅನಿಸುತ್ತೆ ಅಂದರೆ, ಅದು ನಮ್ಮ ಇವತ್ತಿನ ಜೀವನವನ್ನು, ಅದು ಯಾವತ್ತಿನೇ ಸಮಸ್ಯೆಯನ್ನೇ ಒಳಗೊಂಡಿರಲಿ, ಯಾವತ್ತಿನ ಕಥೆಯನ್ನು ಹೇಳ್ತಾ ಇರಲಿ, ಅದು ಇಂದನ್ನು ಕೂಡ ಹೇಳ್ತಾ ಇರಬೇಕು. ಭೂತದ ಕಥೆಯಾದರೂ ಕೂಡ ಅದು ಭವಿಷ್ಯವನ್ನು ಹೇಳೋ ಪ್ರಯತ್ನ ಮಾಡಬೇಕು. ವರ್ತಮಾನವನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಅದು ಯಾವಾಗಲೂ ಕೂಡ ಮಾತಾಡಬೇಕಾಗತ್ತೆ. ಅಂತಹ ಕೃತಿಗಳು ಎಲ್ಲ ಕಾಲಕ್ಕೂ ಸಲ್ಲುವ ಕೃತಿಗಳು ಅಂಥೇಳಿ ಕರೆಸ್ಕೊಳ್ಳುತ್ತೆ ಅಂಥೇಳಿ. ಈ ಕೃತಿಯಲ್ಲಿ ಅಂತಹ ಒಂದು ನೋಟ, ಹಿಂದೆ ಎಂದೋ ಒಂದು ನಡೆದಂತಹ ಒಂದು ಊರಿಗೆ ಸಂಬಂಧಪಟ್ಟಂತಹ ಘಟನೆ ಇಡೀ ಬದುಕನ್ನು ಹೇಗೆ ಕೊಂಡೊಯ್ತಾ ಇದೆ, ವ್ಯವಸಾಯದ ದಿಕ್ಕು ಹೇಗೆ ಬದಲಾಯಿತು, ಊಟ ವ್ಯವಸ್ಥೆಗಳು, ಆಹಾರ, ಜೀವನ ವಿಧಾನ ಹೇಗೆ ಬದಲಾಯಿತು, ಇದೆಲ್ಲವನ್ನು ಕೂಡ ಹಂತ ಹಂತವಾಗಿ ಈ ಕಾದಂಬರಿ ಹಿಡಿತಾ ಹೋಗುತ್ತೆ ಅಂಥೇಳಿ ನನಗೆ ಅನಿಸುತ್ತೆ. ಹಾಸನ, ಹಗರೆ, ಬೇಲೂರು ಈ ಪರಿಸರದಲ್ಲಿ ಈ ಕಾದಂಬರಿ ಚಲಿಸುತ್ತೆ. ಇದಕ್ಕೊಂದು ಚಲನೆ ಇದೆ. ಈ ಜಾಗಗಳಲ್ಲೇ ಓಡಾಡಬೇಕು, ಇಲ್ಲಿನ ಕಥೆಗಳನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶ ಲೇಖಕರಿಗಿದೆ. ಇಲ್ಲಿ ಈ ಓಡಾಟಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಸುರೇಶ್ ಅನ್ನೋ ಹುಡುಗನಿಗೆ ಮದುವೆ ಫಿಕ್ಸ್ ಆಗಿದೆ. ಅವನ ಇನ್ವಿಟೇಷನನ್ನು ಎಲ್ಲ ಕಡೆ ಹೋಗಿ ಕೊಡಬೇಕಾಗಿದೆ. ಇನ್ವಿಟೇಷನ್ ಕೊಡುವಂತಹ ಜಾಗಗಳು ಯಾವುದು ಅಂದರೆ, ಈ ಮುಳುಗಡೆಗೊಂಡು ವಲಸೆಗೆ ಬಂದಂತಹ ಕುಟುಂಬಗಳೇನಿದೆ ಅವೆಲ್ಲವೂ ಒಂದು ಕಾಲದಲ್ಲಿ ಒಂದು ಕಡೆ ಒಟ್ಟಾಗಿ ಸೌಹಾರ್ದಯುತವಾಗಿ ಜೀವನ ಮಾಡಿದಂಥ ಕುಟುಂಬಗಳು. ಆ ಎಲ್ಲ ಕುಟುಂಬಗಳಿಗೂ ಅವನು ಇನ್ವಿಟೇಷನ್ ತೊಗೊಂಡು ಹೊರಟಿರೋದು ಹೇಗೆ ಹೊರಟಿದ್ದಾನೆ? ಸೈಕಲಲ್ಲಿ ಹೊರಟಿದ್ದಾನೆ. ಅಂದರೆ ಈ ಹಿಂದಿನ ಕಳೆದ ಬದುಕನ್ನು ಒಂದು ರೀತಿ ಪ್ರಯತ್ನಪೂರ್ವಕವಾಗಿ ಕಣ್ಣು ಮುಂದೆ ನಿಲ್ಲಿಸೋ ಒಂದು ಪ್ರಯತ್ನ ಬರುತ್ತೆ. ಒಂದು ಸೈಕಲ್ ತೊಗೊಂಡು ಹೊರಟ್ರೆ ಇಡೀ ಊರಲ್ಲಿ ಎಷ್ಟು ಜನ ಮನೆಯನ್ನು ಅವನು ಹೋಗ್ಬೋದು. ಬೆಂಗಳೂರಿನಂತಹ ನಗರಗಳಲ್ಲಿ ಮದುವೆ ಆದಾಗ ನೀವೇ ಗಮನಿಸ್ತೀರಿ, ಇನ್ವಿಟೇಷನ್ ಕೊಡೋಕೆ ಬರೋಂಥವ್ರು 2-3 ಮನೆ ಕೊಡೋಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಅಲ್ಲೊಂದು ಮನೆ ಇಲ್ಲೊಂದು ಮನೆ ಈ ನಗರಲ್ಲಿ ಓಡಾಡೋಕ್ಕಾಗಲ್ಲ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಸಾಧ್ಯ. ಹೀಗೆ ಹೋಗುವ ಸಂದರ್ಭದಲ್ಲಿ ಒಂದೊಂದು ಮನೆಯಲ್ಲೂ ಆ ನಾಯಕ ಉಳ್ಕೊಳ್ತಾ ಹೋಗ್ತಾನೆ. ಉಳ್ಕೊಳ್ಳೋದ್ರ ಜೊತೆಗೆ ಒಂದೊಂದು ಮನೆಯ ಊಟಗಳ ಪರಿಚಯಗಳು ಅಲ್ಲಿ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರ ಮನೆಯಲ್ಲೂ ಒಬ್ಬರು ಕೋಳಿ ಹಿಡ್ಕೊಂಡು ಬರ್ತಾರೆ, ಮೊಟ್ಟೆ ಕೋಳಿ ಅಂತ ಒಬ್ಬರು, ಹಂದಿ ಮಾಂಸ ಅಂತ ಒಬ್ಬರು. ಆಗ ತಾನೇ ಬೇಟೆ ಆಡ್ಕೊಂಡು ಬಂದಂತಹ ಹಂದಿ ಮಾಂಸದ ವಿವರಣೆಗಳು ಅಲ್ಲಿ ಬರುತ್ತೆ. ಆ ಹಂದಿ ಮಾಂಸವನ್ನು ವಿಂಗಡಿಸುವ ಕ್ರಮ, ಒಂದು ಕಾಲದಲ್ಲಿ ಬೇಟೆಗೆ ಹೋದ ನಂತರ ಪಾಲುಗಳನ್ನು ಹೇಗೆ ಮಾಡ್ಕೊಳ್ತಾ ಇದ್ರು ಅನ್ನೋ ಪರಿಚಯಗಳು ಬರುತ್ತೆ. ಕೋವಿ ಹಿಡಿದವ್ರಿಗೆ ಒಂದು ಪಾಲು, ಜೊತೆಗೆ ನಾಯಿ ಕರ್ಕೊಂಡೋಗಿದ್ರೆ ನಾಯಿಗೊಂದು ಪಾಲು, ಬೇಟೆ ಆಡಿದವ್ರಿಗೊಂದು ಪಾಲು, ಈ ಥರ ಹಲವಾರು ಪಾಲುಗಳನ್ನು ವಿಂಗಡಿಸಲಾಗುತ್ತೆ. ಅಂದರೆ ಕಳೆದ ಕಾಲದ ಸ್ಮೃತಿಗಳೇನಿದೆ, ಈಗಲೂ ಕೆಲವು ಕಡೆ ಪಾಲು ಹಾಕೋದು ಅನ್ನೋದು ನಾನು ಕೇಳಿದ್ದೀನಿ. ಒಂದು ಮೇಕೆ ಆಡನ್ನು ಕಡಿದ್ರೆ ಹೀಗೆ ಪಾಲುಗಳು ಅಂತೇಳಿ ಹಾಕ್ಕೊಳ್ಳೋದನ್ನು ಗಮನಿಸಿದೆ. ಅಂತಹ ಒಂದು ಜೀವನದ ವಿಧಾನ. ಆಮೇಲೆ ಥರದ ಅಡುಗೆಗಳು ಬರುತ್ತೆ. ಈಗ ಬರಗಾಫಿ ಅನ್ನೋದೊಂದು ಬರುತ್ತಲ್ಲ, ಆ ಥರದ್ದು ನಾವು ಮರೆತು ಹೋದಂತಹ ಕೆಲವು ಪದಗಳು, ಖಾದ್ಯಗಳು ಅದೆಲ್ಲವೂ ಬರುತ್ತೆ. ಅಂದರೆ ಕೇವಲ ಇಲ್ಲಿ ಕತೆ ಹೇಳೋದು, ಇನ್ವಿಟೇಷನ್ ಕೊಡೋದು, ಮದುವೆ ಸಾಲ್ವ್ ಮಾಡ್ಕೊಳ್ಳೋದು ಇಷ್ಟೇ ಅಲ್ಲ. ಹಾಸನದ ಸುತ್ತಮುತ್ತಿನ ಈ ಊರುಗಳೇನಿದೆ, ಹಾಸನ, ಹಗರೆ, ಬೇಲೂರು, ಈ ಸುತ್ತಮುತ್ತಲಿನ ನಗರಗಳಲ್ಲಿ, ಗ್ರಾಮಗಳಲ್ಲಿ ಇದ್ದಂತಹ ಒಂದು ಬದುಕಿನ ಕ್ರಮಗಳೇನು, ಆಹಾರ ವ್ಯವಸ್ಥೆಗಳೇನು, ಅವರ ವಿಚಾರಗಳೇನು, ಕೃಷಿಯ ಬಗ್ಗೆ ಆಲೋಚನೆಗಳೇನು, ಇವೆಲ್ಲವೂ ಕೂಡ ಈ ಕಾದಂಬರಿಯಲ್ಲಿ ವಿವರವಾಗಿ ವರ್ಣಿಸಲಾಗಿದೆ ಅಂಥೇಳಿ. ಯಮಸಂಧಿ ಅನ್ನೋ ಗ್ರಾಮಕ್ಕೆ ಸೇರಿದಂತಹ ಪಾಪಣ್ಣನ ಮಗನಾದಂತಹ ಸುರೇಶ ಇದ್ದಾನಲ್ಲ, ಸುರೇಶ ಬೇರೆ ಬೇರೆ ಊರುಗಳಿಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗ್ತಾ ಇದ್ದಾನೆ. 18 ವರ್ಷಗಳ ನಂತರ ಶಿವು ಮನೆಗೆ ಶಿವು ಬಂದಿದ್ದಾನೆ. 18 ವರ್ಷಗಳ ನಂತರ ಹಗರೆ ಅನ್ನೋ ಗ್ರಾಮಕ್ಕೆ ಬಂದಿದ್ದಾನೆ. 18 ವರ್ಷಗಳ ನಂತರ ಆ ಊರಿನಲ್ಲಿ ಅವಸ್ಥಾಂತರಗಳು ಏನಾಗಿದೆ ಅನ್ನೋ ಒಂದು ಚಿತ್ರಣಗಳು ಸಿಕ್ಕತ್ತೆ. ಇಲ್ಲಿ ಯಗಚಿ ಅಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಮುಳುಗಡೆಗೊಂಡಂತಹ ಗ್ರಾಮಗಳು, ಅಲ್ಲಿನ ಜನರ ಜೀವನಗಳು, ಅದು ಮತ್ತೆ ನಾನು ಹೇಳ್ತಲೇ ಬಂದಿದ್ದೀನಿ. ಹೀಗೆ ಯಮಸಂಧಿಯಿಂದ ಹಗರೆಗೆ ವಲಸೆಗೆ ಬಂದಿದ್ದಂತಹ ರಾಮಣ್ಣನ ಮಗ ಸುರೇಶ ಅಂತೇಳಿ, ಈ ಶಿವು ಮತ್ತು ಸುರೇಶ ಅವರ ಒಂದು ಪರಿಚಯ ಆಗತ್ತೆ. ಇಲ್ಲಿ ಶಿವು ಅವರ ಮನೆಗೆ ಬಂದಂತಹ ಸುರೇಶನಿಗೆ ಎದುರಾಗೋದು ಒಂದು ಪಾಸ್ಪೋರ್ಟ್ ಇದೆಯಾ ಅನ್ನೋ ಮಾತುಗಳು ಬರುತ್ತೆ. ಪಾಸ್ಪೋರ್ಟ್ ಕತೆ ಇನ್ನೊಂದು ಕಡೆ ಆರಂಭ ಆಗತ್ತೆ. ಸಾಧಾರಣವಾಗಿ ಯುವ ಜನಾಂಗದಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಹುಡುಕೊಂಡು, ವಿದ್ಯಾಭ್ಯಾಸಗಳಿಗೆ ಹುಡುಕೊಂಡು ವಿದೇಶಗಳಿಗೆ ಹೋಗೋದು ಸಾಮಾನ್ಯ ಪ್ರತಿಯೊಂದು ಕುಟುಂಬದಲ್ಲಿ ಇರುವಂತಹ ಒಂದು ಆಯ್ಕೆಗಳು ಮತ್ತು ಒಂದು ಭರವಸೆಯ ಜೀವನಗಳು. ಇಲ್ಲಿ ಈ ರೀತಿ ಒಂದು ಪಾಸ್ಪೋರ್ಟ್ ತೊಗೊಂಡು ಹೊರಗಡೆ ಹೋಗಬೇಕು ಅಂಥೇಳಿ ಹೊರಟಂತಹ ಇಲ್ಲಿ ಹುಡುಗನ ಒಂದು ಕತೆ ಏನಾಗತ್ತೆ ಅಂದರೆ, ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ನಡೆದ ಜಗಳದಲ್ಲಿ ಒಂದು ಕ್ರಿಮಿನಲ್ ಕೇಸನ್ನು ದಾಖಲಿಸಲಾಗಿರುತ್ತೆ.
ಪಾಸ್ಪೋರ್ಟ್ ಇದರಲ್ಲಿ ಅವನು ಚೆಕ್ ಇನ್ ಆಗಿ ಎಲ್ಲ ಹೋದಾಗ ಅಲ್ಲಿನ ತಪಾಸಣೆಯಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಿಕ್ಕಾಕೊಂಡಿರೋದ್ರಿಂದ ಇದು ಮುಂದುವರಿಯೋಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿ ಅಲ್ಲಿಂದ ಏರ್ಪೋರ್ಟಿಂದ ಕಳಿಸ್ಕೊಡ್ತಾರೆ. ಅದು ಅವನಿಗೆ ಮೆಂಟಲಿ ಹೆಂಗೆ ಶಾಕ್ ಆಗಿಬಿಡುತ್ತೆ ಅಂದರೆ, ಅವನು ಕೂತ್ರೆ ಮನೆಗೆ ಬಂದು ತಿರುಗಿ ಬರ್ತಾನೆ, ಮನೆಗೆ ಹಿಂತಿರುಗಿ ಬಂದರೆ ಬರೀ ಪಾಸ್ಪೋರ್ಟ್ ಅಂತಲೇ ಮಾತಾಡ್ತಿರ್ತಾನೆ. ನ್ಯೂರಾಲಜಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಅವರು, ಹಾಗಾಗಿ ಇಂತಹ ಕೇಸನ್ನು ಲೇಖಕರು ಕೆಲಸ ಮಾಡಿರೋದ್ರಿಂದ ಈ ಕೇಸನ್ನು ಇಟ್ಕೊಂಡು ಮಾತನಾಡುವ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಈ ರೀತಿ ಒಂದು ರೀತಿ ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲೂ ಈ ಕಾದಂಬರಿಯನ್ನು ನೋಡುವ ಪ್ರಯತ್ನ ಮಾಡಲಾಗಿದೆ. ಬದಲಾಗ್ತಾ ಇರುವ ಜನಜೀವನಗಳು, ವಿವಾಹ ಪದ್ಧತಿಗಳು, ಕೃಷಿಕರ ಒಂದು ಜೀವನಗಳು, ಇಲ್ಲಿ ಹಲವಾರು ಪ್ರಣಯ ಪ್ರಸಂಗಗಳು ಕೂಡ ಬರ್ತವೆ. ಹಲವಾರು ಇಲ್ಲಿನ ನಾಯಕನನ್ನು ನೋಡಿ ಮೆಚ್ಕೊಂಡಂತಹ ಒಂದು ಹುಡುಗಿ ಇದಕ್ಕಿದ್ದಾಗ ಯಾರ ಜೊತೆ ಎಲ್ಲೋ ಓಡೋಗ್ಬಿಡ್ತಾಳೆ ಒಂದಿನ. ಈ ರೈತಾಪಿ ಕುಟುಂಬದ ಹುಡುಗರನ್ನು ಮದುವೆ ಆಗೋದಕ್ಕೆ ಇಷ್ಟಪಡದೇ ಇರುವಂಥ ಕಥೆಗಳನ್ನ ಸುಮಾರು ಕೇಳ್ತೀವಿ ನಾವು. ಈ ದಾವಣಗೆರೆ ಇಂತಿಂಥ ಗ್ರಾಮಗಳಲ್ಲಿ ನಾವು ನೋಡಿದಾಗ ಬಹಳಷ್ಟು ಜನ ನಗರದಲ್ಲಿ ಇರುವಂತಹ ಒಬ್ಬ ಸಣ್ಣ ಕೆಲಸದಲ್ಲಿದ್ದರೂ ಪರವಾಗಿಲ್ಲ, ಅಂತಹ ಯುವಕರಿಗೆ ತಮ್ಮ ಹುಡುಗಿಯರನ್ನು ಹೆಣ್ಮಕ್ಳನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದ ಕೃಷಿ ಯುವಕರಿಗೆ ಹೆಣ್ಮಕ್ಳೇ ಸಿಗದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ಇದೆ. ಅದನ್ನು ಶಾಲೆಗೆ ಸಂಬಂಧಪಟ್ಟಾಗೆ ಮುಕುಂದರಾಜ್ ಅದನ್ನು ಹೇಳಿದ್ರು, ಯಾಕೆ ಶಾಲೆಗಳು ಮುಚ್ತಾ ಇದೆ ಅಂದರೆ ಮದುವೆ ಆಗ್ತಾ ಇಲ್ಲ, ಮಕ್ಕಳು ಹುಡ್ತಾ ಇಲ್ಲ, ಹಾಗಾಗಿ ಶಾಲೆಗಳು ಇಲ್ಲ ಅಂತೇಳಿ. ಅದು ಒಂದು ಕಾರಣ ಇರಬಹುದು ಅಂಥೇಳಿ. ಇಲ್ಲಿ ಹೀಗೆ ಇಂತಹ ಒಂದು ಮದುವೆಯ ನಿರಸನ ಹಿಂಗಾದರೆ, ಇನ್ನೊಂದು ಹುಡುಗಿನ ನೋಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಆ ಹುಡುಗಿ ಇನ್ನೊಬ್ಬ ಹುಡುಗನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಅವಳು ಹೊರಟೋಗ್ತಾಳೆ. ಹೀಗೆ ವಿವಾಹ ಅನ್ನೋದು ಹೇಗೆ ಮಾಯಾಜಿಂಕೆಯಾಗಿ ರೈತಾಪಿ ಕುಟುಂಬದ ಯುವಕರಿಗೆ ಕಾಡುತ್ತೆ. ಅವರಿಗೆ ಇಷ್ಟಪಟ್ಟಂಥ ಹುಡುಗಿಯರು ಸಿಕ್ಕೋದಿಲ್ವೇ, ಬದುಕು ಸಿಕ್ಕೋದಿಲ್ವೇ, ಇದೆಲ್ಲವನ್ನು ಹೇಳ್ತಾ ಅವರು ಹೇಳೋಕ್ಕೆ ಪ್ರಯತ್ನ ಪಟ್ಟಿರೋದು ಇದೆಲ್ಲವೂ ಸಾಧ್ಯ, ತಾಳ್ಮೆಯಿಂದ ಕಾದರೆ ಎಲ್ಲವೂ ಸಾಧ್ಯ ಅಂಥೇಳಿ ಈ ಒಂದು ಕಥೆಯನ್ನು ಹಾಗೆ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಪಾಸ್ಪೋರ್ಟಿನ ಮೂಲಕ, ಸೈಕಲ್ ಮೂಲಕ ಆರಂಭ ಆದಂತಹ ಕತೆ ಕೊನೆಗೆ ಎಂಡ್ ಆಗೋದು ಪಾಸ್ಪೋರ್ಟನ್ನು ಪಡೆದು ಅವನ ಗೆಳೆಯ ವಿವಾಹವನ್ನು ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗುವ ಹಿನ್ನೆಲೆಯಲ್ಲಿ ಕಾದಂಬರಿ ಹೀಗೆ ಮುಂದುವರಿತಾ ಹೋಗುತ್ತೆ. ಹೀಗಾಗಿ ಇವತ್ತು ಕಾದಂಬರಿ ಪ್ರಕಾರಗಳನ್ನು ಗಮನಿಸಿದ್ರೆ ಬಹಳಷ್ಟು ಜನ ಯುವಕರು ತುಂಬ ಚಂದವಾಗಿ ಬರಿತಾ ಇದ್ದಾರೆ. ಚಂದ ಅಂದರೆ ರಂಜಕವಾಗಿ ಅಲ್ಲ. ನಮ್ಮಲ್ಲಿ ಕಾದಂಬರಿಗಳನ್ನು ಎರಡು ರೀತಿಯಲ್ಲಿ ಕಾಣ್ತೀವಿ. ಒಂದು ರಂಜಕವಾಗಿ ಬರೆಯೋದು, ಇನ್ನೊಂದು ವಾಸ್ತವದ ಬದುಕಿಗೆ ಕನ್ನಡಿ ಇಟ್ಟ ಹಾಗೆ ಕೃತಿಗಳನ್ನು ಬರೆಯೋದು ಅಂಥೇಳಿ. ಯಾವುದು ನಮ್ಮನ್ನು ಇವತ್ತು ಕಾಡ್ತಾ ಇರುವ ಸಮಸ್ಯೆಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಒಂದು ಕಥೆನೋ, ಕವಿತೆನೋ, ನಾಟಕನೋ, ಕಾದಂಬರಿನೋ ಏನೇ ಆಗಿ ಬರಲಿ, ಅದು ನಮ್ಮ ನಡುವಣ ಬದುಕನ್ನು ಕಟ್ಕೊಡೋ ಹಾಗಿದ್ರೆ ಅದು ಸದಾ ಎಲ್ಲರ ಮಧ್ಯೆ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇತ್ತೀಚೆಗೆ ಹೆಚ್ಚುತ್ತಾ ಇರುವಂತಹ ಒಂದು ಜಾತಿಯ ಸಮಸ್ಯೆಗಳಾಗ್ಬೋದು, ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಗಲಾಟೆಗಳಾಗ್ಬೋದು, ಈ ಎಲ್ಲ ವ್ಯವಸ್ಥೆಗಳು ನಮ್ಮನ್ನು ಹದ್ದುಗೆಡಿಸಿರುವಂತಹ ವ್ಯವಸ್ಥೆಗಳನ್ನು ಕುರಿತು ಸಾಕಷ್ಟು ಕಾದಂಬರಿಗಳು ಹುಟ್ಕೊಳ್ತಾ ಇದೆ. ಬದಲಾಗ್ತಾ ಇರುವಂತಹ ಕುಟುಂಬ ವ್ಯವಸ್ಥೆಗಳು, ವಿವಾಹ ಪದ್ಧತಿಗಳು, ಆಯ್ಕೆಯ ವಿವಾಹಗಳು ಏನಿದೆ, ಮತ್ತು ಕೂಡು ಕುಟುಂಬದ ಏನಾಗಿದೆ ಅವೆಲ್ಲವೂ ಕೂಡ ಇವತ್ತು ಚಿತ್ರಗೊಂಡಿದೆ. ಮಾತೃತ್ವ ಅನ್ನೋದು ಇವತ್ತು ಆಯ್ಕೆಯ ಒಂದು ಪ್ರಶ್ನೆ ಆಗಿರೋದನ್ನು ನಾವು ನೋಡ್ತೀವಿ. ನಾನು ಬೇಕಾದಾಗ ಮಗುವನ್ನು ಪಡ್ಕೊಳ್ಳಬಲ್ಲೆ, ಬೇಕಾದ ಸಂಗತಿಯೊಂದಿಗೆ ಮಗುವನ್ನು ಪಡ್ಕೊಳ್ಳಬಲ್ಲೆ, ಆದರೆ ಅದಕ್ಕೆ ವಿವಾಹದ ಮುದ್ರೆ ಬೇಕಿಲ್ಲ ಅನ್ನೋ ಒಂದು ಕಾಲಘಟ್ಟಕ್ಕೆ ನಾವಿವತ್ತು ತಲುಪಿದ್ದೀವಿ. ಇದೆಲ್ಲವೂ ಕೂಡ ಬೆಳೆಯುತ್ತಿರುವಂತಹ ಸಮಾಜದ ಅಗತ್ಯವಾದಂತಹ ಕೆಲವು ಲಕ್ಷಣಗಳು ಅಂತಲೇ ನಾವು ಭಾವಿಸ್ಬೇಕಾಗತ್ತೆ. ಇದರ ನಡುವೆ ಚಿನ್ನೇನಹಳ್ಳಿ ಸ್ವಾಮಿಯವರು ಗತಕಾಲದಲ್ಲಿ ಅವರು ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ಆ ಒಂದು ಪರಿಸರದಲ್ಲಿ ನಾನು ಆಟವಾಡ್ಕೊಂಡಿದ್ದಂತಹ ಹುಡುಗ ಅಂತ ಕೂಡ ಹೇಳಿದರು. ಕಣ್ಣಾರೆ ಅವರು ಅಣೆಕಟ್ಟನ್ನು ಕಟ್ಟಿರೋದು, ಬದುಕು ವ್ಯತ್ಯಸ್ತಗೊಂಡಿರೋದು, ಇವೆಲ್ಲವನ್ನು ಅವರು ಕಂಡಿದ್ದ ಘಟನೆಗಳಿಗೆ ಒಂದಷ್ಟು ಕಾಲ್ಪನಿಕ ಅಂಶಗಳನ್ನು ಅಲ್ಲಲ್ಲಿ ಬೆರೆಸ್ತಾ ಈ ಸಿನಿಮೆಯ ದೃಶ್ಯಗಳನ್ನು ಕೊಡುವ ಹಾಗೆ ಕೊಟ್ಟಿದ್ದಾರೆ. ಅಲ್ಲಿ ಇದು ಬರುತ್ತೆ, ಒಂದು ಚಲನಚಿತ್ರದ್ದು ಒಂದು ದೃಶ್ಯೀಕರಣ ಬರುತ್ತೆ. ಒಬ್ಬ ವ್ಯಕ್ತಿ ಒಂದು ಊರು ಹೋದಾಗ, ಇವರು ಇನ್ವಿಟೇಷನ್ ಕೊಡೋಕೆ ಹೋದಾಗ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ. ಅವನ ಬಟ್ಟೆಯನ್ನೆಲ್ಲ ಹರಿದುಕೊಂಡು ಕ್ಯಾಮ್ರಾದ ಮುಂದೆ ಕೂತಿರ್ತಾನೆ. ಆ ಒಂದು ಚಿತ್ರಣ ಅವರು ನೋಡಿದ ಚಿತ್ರಣ ಇರ್ಬೋದು. ಒಬ್ಬ ಕನ್ನಡ ಉಪನ್ಯಾಸಕರಿಗೆ ನಟಿಸುವ ಹುಚ್ಚಿರುತ್ತೆ ಅಂತೇಳಿ, ಹಾಗಾಗಿ ಅವ್ರಿಗೆ ಏನೋ ಒಂದು ಪಾತ್ರ ಕೊಟ್ಟರಾಯ್ತು ಅಂತೇಳಿ ಹರಿದ ಬಟ್ಟೆಯನ್ನು ಹಾಕಿ ಕೂಡಿಸಿರ್ತಾರೆ ಅಂಥೇಳಿ. ಹೀಗೆ ಈ ಥರದ ಒಂದಷ್ಟು ನಾಗ್ತಿಹಳ್ಳಿಯವರು ಪ್ರಸ್ತಾಪ ಮಾಡಿದಾಗೆ ಸಾಕಷ್ಟು ತಮಾಷೆ ಪ್ರಸಂಗಗಳು ಕೂಡ ಅಲ್ಲಲ್ಲಿ ಬರುತ್ತೆ. ಆಮೇಲೆ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ಘಟನೆಯನ್ನು ಬರುತ್ತೆ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಜೊತೆಯಲ್ಲೇ ಇರುವಂತಹ ಅಕ್ಕ ತಂಗಿಯರು ಆನಂತರ ಹೇಗೆ ಆಸ್ತಿಯನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ದೂರ ಆದರೂ ಸಂಬಂಧಗಳು ಕೂಡ ಹೇಗೆ ವ್ಯಾವಹಾರಿಕ ಲೆಕ್ಕದಲ್ಲಿ ಚಿತ್ರಗೊಳ್ಳುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಹೀಗೆ ಈ ಕಾದಂಬರಿಯಲ್ಲಿ
ಕಲ್ಪನೆಯ ಅಂಶಗಳಿದೆ, ನಿಜವಾದಂತಹ ಒಂದು ಅಣೆಕಟ್ಟಿನ ಒಂದು ಸಂದರ್ಭದಲ್ಲಿ ಆದಂತಹ ಮುಳುಗಡೆಯ ಸಮಸ್ಯೆಗಳಿದೆ, ಕೃಷಿಕ ರೈತರ ಜೀವನ ವಿಧಾನದ ಸಮಸ್ಯೆಗಳು, ವಿವಾಹದ ಸಮಸ್ಯೆಗಳು, ಒಂದು ಕೋರ್ಟಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಹೇಗೆಲ್ಲ ನಡೆಯುತ್ತೆ ಅನ್ನೋ ಸಮಸ್ಯೆಗಳು, ಪಾಸ್ಪೋರ್ಟ್ ಅಂತಹ ಒಂದು ಸಮಸ್ಯೆಯ ಕಾರಣವಾಗಿ ದುರಂತಕ್ಕೆ ಈಡಾಗಿ ಅರೆ ಹುಚ್ಚಾದಂತಹ ಒಬ್ಬ ವ್ಯಕ್ತಿಯ ಚಿತ್ರಣ, ಇದೆಲ್ಲವೂ ಕೂಡ ಇವತ್ತಿನ ಒಂದು ಬದುಕೇನಿದೆ ನಮ್ಮ ಬದುಕು, ಆ ಬದುಕನ್ನು ಬಹಳ ಚೆನ್ನಾಗಿ ಕಟ್ಕೊಡುವಂತಹ ಒಂದು ಕಾದಂಬರಿ ಇದು. ಹಾಗಾಗಿ ಕಾಲೆಳೆತೆಯ ದುಃಖ ಅನ್ನೋದಿದೆಯಲ್ಲ, ಆ ಕಾಲೆಳೆತೆಯಲ್ಲಿರುವ ದುಃಖವನ್ನು ದಾಟಿ ಗೆಲ್ಲೋದು ಹೇಗೆ, ಪಾಸ್ಪೋರ್ಟ್ ತಗೊಂಡು ಹೇಗೆ ಹೊರಗಡೆ ಆರೋದು, ಪಾಸ್ಪೋರ್ಟ್ ಅಂದರೆ ಒಂದು ರೀತಿ ಬಿಡುಗಡೆ ಅನ್ನೋ ರೀತಿಯಲ್ಲಿ, ಇಂತಹ ಬಿಡುಗಡೆಯ ಸಾಧ್ಯತೆಗಳನ್ನು ಇಬ್ಬರು ಆತ್ಮೀಯ ಯುವಕರ ಸ್ನೇಹದಲ್ಲಿ ಹುಡುಕಾಟ ನಡೆಸುವಂತಹ ಒಂದು ಕಾದಂಬರಿಯಾಗಿ ಇದು ಕಂಡುಬರುತ್ತೆ ಅಂತ ಹೇಳ್ತಾ, ಈಗಾಗಲೇ ಅವರು ಹಲವಾರು ಕೃತಿಗಳನ್ನು ಈಗಾಗಲೇ ಸಾಕಷ್ಟು ಅವರು ರಚಿಸಿದ್ದಾರೆ. ಅವರು ಕಥಾ ಸಂಕಲನಗಳು, ಪ್ರವಾಸ ಕಥನಗಳು, ಸಂಶೋಧನಾ ಕೃತಿ ಇವೆಲ್ಲವನ್ನು ಅವರು ತಂದಿದ್ದಾರೆ. ಉತ್ತಮ ಕಾದಂಬರಿಕಾರರಾಗಿ ಅವರು ಮುಂದೆಯೂ ಕೂಡ ಬೆಳೆಯೋದಕ್ಕೆ ಸಾಧ್ಯತೆಗಳಿದೆ. ಕಾದಂಬರಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಕಲ್ಪನೆ ಅಥವಾ ಕಟ್ಟುವ ಒಂದು ಶಕ್ತಿ. ಕಟ್ಟುವ ಶಕ್ತಿ, ಕಾಲ್ಪನಿಕ ಶಕ್ತಿ ಅಂದರೆ ನಮಗೆ ಕುಮ್ಮಿಯವರ ಕಾದಂಬರಿಗಳು ನೆನಪಾಗತ್ತೆ. ಕುಮ್ಮಿಯವರಿಗೆ ನಿರ್ದಿಷ್ಟ ವಸ್ತು ಏನು ಕೊಡಬೇಕಾಗಿಲ್ಲ, ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಅವರ ಅರಮನೆಯ ಒಂದು ಕಾದಂಬರಿನ ನೀವು ತಗೊಂಡ್ರೆ, ಒಬ್ಬ ತಿಬುಮವ್ವ ಅನ್ನೋ ಒಬ್ಬ ಮುದುಕಿಯ ಸುತ್ತ ಒಂದು ಅರಮನೆಯನ್ನು ಎಬ್ಬಿಸಿ ಅವರು ಕೂಡಿಸ್ತಾರೆ. ಅವಳು ಒಂದು ಸಂಸ್ಥಾನದ ರಾಣಿ ಆಗಿದ್ಲು ಅನ್ನೋ ಒಂದು ಹಿನ್ನೆಲೆಯನ್ನು ಅವ್ರು ಕಟ್ಟಿಕೊಡ್ತಾರೆ. ಅಂದರೆ ಒಂದು ಉಲ್ಲೆಸಲಿನ ಮೇಲೂ ಕಾದಂಬರಿಯನ್ನು ಕಟ್ಟಬಲ್ಲಂತಹ ಕಾದಂಬರಿಕಾರ ನಮ್ಮ ಕುಮ್ಮಿಯವರು. ಹಾಗೆಯೇ ಒಬ್ಬ ಶಕ್ತನಾದಂತಹ ಕಾದಂಬರಿಕಾರನಿಗೆ ವಸ್ತು ಒಂದು ನಿಮಿತ್ತ ಆಗಿರುತ್ತೆ, ಒಂದು ಆವರಣ ಆಗಿರುತ್ತೆ. ಅದನ್ನು ಇಟ್ಕೊಂಡು ಅವನು ಹೇಗೆ ಅದನ್ನು ತನ್ನದನ್ನಾಗಿ ಅವನು ಬೆಳೆಸಬಲ್ಲ, ಒಂದು ಅರಮನೆಯನ್ನು, ತನ್ನದೇ ಒಂದು ಸಾಮ್ರಾಜ್ಯವನ್ನು ಕಟ್ಟಬಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಕಾದಂಬರಿ ಇಂದಿನ ಯುವ ಜನಾಂಗ ಕಳೆದು ಹೋದ ಸಂಗತಿಗಳ ಬಗ್ಗೆ ಹೇಗೆ ಯೋಚಿಸುತ್ತೆ, ಹೇಗೆ ಆರೋಗ್ಯಕರವಾದ ಸಮಾಜವನ್ನು ಒಂದು ಕಟ್ಟುಕೋಬೇಕು ಅನ್ನೋ ಒಂದು ಕಲ್ಪನೆಗಳನ್ನ ಕಾಣುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಕಾದಂಬರಿ ಒಂದು ರೀತಿ ಯಶಸ್ಸನ್ನು ಕಂಡಿದೆ ಅಂತಲೇ ಭಾವಿಸ್ಬೇಕು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಳ್ಳೆಯ ಕಾದಂಬರಿಗಳನ್ನು ಅವರು ಇನ್ನಷ್ಟು ಓದಿದರೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಂತೆಂತಹ ಕಾದಂಬರಿಕಾರರು ಇದ್ದಾರೆ ಅನ್ನೋದನ್ನು ಗಮನಿಸಿದರೆ, ಚದುರಂಗ ಅಂತಹ ಕಾದಂಬರಿಕಾರರು ಅವರ ಹೆಜ್ಜಾಲ ಅಂತ ಕೃತಿಗಳನ್ನು ಓದಿದರೆ ಒಂದು ಸಣ್ಣ ಚಿತ್ರಣ ಅಲ್ಲಿ ಬರುತ್ತೆ. 2 ಸಾಲಲ್ಲಿ ಹೇಳ್ಬಿಡ್ತೀನಿ. ಅಲ್ಲಿ ಒಬ್ಬ ಲಕ್ಕ ಅಥವಾ ಕಾಲೂರ ಅಂತಿರ್ಬೇಕು ಅವನ ಹೆಸರು. ಅವನ ತಾಯಿ ಸತ್ತು ಹೋಗ್ತಾಳೆ. ಜೀತದಲ್ಲಿ ಹೊಲದಲ್ಲಿ ಕೆಲಸ ಮಾಡುವಂಥವನವನು. ಸಾಯುವ ಸಂದರ್ಭಕ್ಕೆ ಹೆಣಕ್ಕೆ ಸ್ನಾನ ಎಲ್ಲ ಮಾಡಿಸಿ ಸಿಂಗರಿಸುವ ಸಂದರ್ಭದಲ್ಲಿ ಅಲ್ಲಿನ ಜನ ಗಮನಿಸ್ತಾರೆ, ಆ ತಾಯಿಯ ಹೊಟ್ಟೆಯ ಸುತ್ತ ಒಂದು ರೌಂಡ್ ಮಾರ್ಕ್ ಬಿದ್ದಿರುತ್ತೆ. ಅದನ್ನು ನೋಡಿದಾಗ ಜನರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ, ಯಾತಕ್ಕೆ ಹೊಟ್ಟೆಯ ಸುತ್ತ ಮಾತ್ರ ಆ ಕಪ್ ಮಾರ್ಕ್ ಇದೆ ಅಂಥೇಳಿ. ಆದರೆ ಆಕೆಯ ಮಗನಿಗೆ ಅದು ಅರ್ಥ ಆಗುತ್ತೆ. ಹೊಲಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ತಾಯಿ ತನ್ನ ಹೊಟ್ಟೆಯ ಮೇಲೆ ಆ ರೊಟ್ಟಿಯನ್ನು ಇಟ್ಕೊಂಡು ಸೆರಗನ್ನು ಮುಚ್ಕೊಂಡು ಆದಷ್ಟು ಬಿಸಿಯಾದ ರೊಟ್ಟಿಯನ್ನೇ ಮಗನಿಗೆ ತಲುಪಿಸ್ಬೇಕು ಅಂತೇಳಿ ಅವಳು ತರ್ತಿರ್ತಾಳೆ. ಇಂತಹ ಸೂಕ್ಷ್ಮಗಳಿದೆಯಲ್ಲ, ಬದುಕಿನ ಸೂಕ್ಷ್ಮಗಳು, ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇಂತಹ ಸೂಕ್ಷ್ಮಗಳು ಅರಿಬೇಕು ಅಂದರೆ ನಮ್ಮ ಪ್ರಖ್ಯಾತ ಕೆಲವರ ಕಾದಂಬರಿಗಳನ್ನು ನಾವು ಅನಿವಾರ್ಯವಾಗಿ ಓದಬೇಕಾಗತ್ತೆ ಅಂತೇಳಿ. ಅವ್ರು ಓದಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ಸತತವಾದ ಓದು ನಮ್ಮನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ, ಒಬ್ಬ ಯಶಸ್ವಿ ಲೇಖಕನನ್ನಾಗಿ ರೂಪಿಸುತ್ತೆ ಅಂತ ಹೇಳ್ತಾ, ಅವರು ಈ ಕೃತಿಯನ್ನು ಅಪಾರ ಸ್ನೇಹಿತರ ಮಧ್ಯೆ, ಬಂಧು ಬಳಗದ ಮಧ್ಯೆ, ನಮ್ಮೆಲ್ಲರ ಮಧ್ಯೆ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಯಶಸ್ಸನ್ನು ಕಾಣಲಿ, ಇನ್ನಷ್ಟು ಒಳ್ಳೆಯ ಕಾದಂಬರಿಗಳನ್ನು ಕೊಡಲಿ ಅಂಥೇಳಿ ಆಶಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.